ಬಿಗ್ ಬಾಸ್ ಮನೇಲಿ ಏನಾದ್ರು ತಗೊಂಡ್ಬರ್ಬೇಕು ಅಂತಂದ್ರೆ ಯಾವ ವಸ್ತುನ್ ತಗೊಂಡ್ಬರ್ತಿದ್ರಿ? ಸುದೀಪ್ ಸರ್ನ ನಮ್ಮ ಮನೆಗೆ. ಸುದೀಪ್ ಸರ್ ವಸ್ತು ಮಾಡ್ಬಿಟ್ರ? ಅದು ವಸ್ತು ಅಲ್ಲ, ಸುದೀಪ್ ಸರ್ನ ಕರ್ಕೊಂಡ್ಬರ್ಬೇಕು ಅನ್ನೋದು ನನಗೆ ಓಕೆ. ತುಂಬಾ ಆಸೆ ಇತ್ತು. ಹಾ. ಬಟ್ ಆದ್ರೆ ಈ ಅದೇ ಸರ್, ಅವ್ರು ಅಲ್ಲಿ ಹೋಗೋದೇ ಒಂದು ದೊಡ್ಡ ಭಾಗ್ಯ ನಮ್ಗಂದ್ರೆ ಅವ್ರ ಪಕ್ಕ ನಿಂತ್ಕೊಳೋದೇ ಒಂದು ಅದೃಷ್ಟ ಅಂತೀವಲ್ಲ ಅದು. ಬಟ್ ಆದ್ರೆ ಅದೇ ಅವರು ಪ್ರತಿ ಸತಿ ಹೇಳೋ ತರ ಹೆಗಲ್ ಮೇಲೆ ಕೈ ಹಾಕಿ, ತುಂಬಾ ರೇರು ಸರ್, ತುಂಬಾ ಕಮ್ಮಿ ಜನ ಸರ್ ಇಂಡಸ್ಟ್ರಿಲಿ. ನಾನು ಹಲವಾರು ಜನರ ಜೊತೆ ವರ್ಕ್ ಮಾಡಿದ್ದೀನಿ. ನಾನು ಇವ್ರು ಸರ್ ಈಸ್ ಅವ್ರ ನೆಕ್ಸ್ಟ್ ಲೆವೆಲ್ ಪ್ಯಾನ್ ಇಂಡಿಯಾ ಸರ್, ಸೂಪರ್ ಸ್ಟಾರ್ ಅನ್ನೋದಕ್ಕೆ ನಾನು ಈ ಮಾತು ಹೇಳ್ತಾ ಇಲ್ಲ. ನಾನು ಹಲವಾರು ಜನ ಸೆಲೆಬ್ರಿಟೀಸ್ ನೋಡಿದ್ದೀನಿ, ಕೈ ಹಾಕಿ ಹೆಗಲ್ ಮೇಲೆ ತಟ್ಟಿ ನಾನು ಇದೀನಿ ಬಾರು ಅಂತ ಕರೆದವನು ಯಾರು ಇಲ್ಲ ಸರ್, ಅದ್ ನನಗೆ ಗೊತ್ತು. ಅದ್ರಲ್ಲಿ ಕೆಲವೊಬ್ರು ಮಾತ್ರ ಇದ್ದಾರೆ, ನಾನು ಇದೀನಿ ಬಾರೋ, ಬೆಂತಟ್ಟಿ ನಾನು ಕೆಲಸ ಮಾಡಿಸ್ತೀನಿ ಬಾರೋ, ನಾನು ಕೆಲಸ ಕೊಡಿಸ್ತೀನಿ ಬಾರೋ ಅಂತ ಹೇಳೋದ್ರಲ್ಲಿ ಕೆಲವೊಬ್ರು ಇದ್ದಾರೆ. ಅದರಲ್ಲಿ ಸುದೀಪ್ ಸರ್ ನನಗೆಲ್ಲ ತುಂಬಾ ಮೇಯ್ನ್ ಆಗಿ ಕಾಣಿಸ್ತಾರೆ ಸರ್. ಸೊ ಅವ್ರ ಜೊತೆ ಅದೇ ಆ ಪರ್ಮನೆಂಟ್ ಬಾಂಡಿಂಗು ನಾನು ಏನೇ ಆದ್ರೂ ಲೈಫಲ್ಲಿ ಯಾವತ್ತಿಗೂ ಚರಿಸ್ ದ ಮೂಮೆಂಟ್ ಅಷ್ಟೇ. ಬಹುಶಃ ದೊಡ್ಡ ಮನೆಯಲ್ಲಿ ನೀವೇ ತುಂಬಾ ಲಕ್ಕಿ ಅನ್ಸುತ್ತೆ, ಬಿಕಾಸ್ ಅವ್ರು ಧರಿಸಿರುವಂತ ಒಂದು ಓಲೆ ಸಿಗುತ್ತೆ ನಿಮ್ಗೆ, ಹೌದು. ಅದ್ರ ಜೊತೆಗೆ ಜಾಕೆಟ್ ಸಿಗುತ್ತೆ, ಅದ್ರ ಜೊತೆಗೆ ನಿಮ್ಮ ಆಸೆ ಅಂತಾನೆ ಅವರು ಗ್ರ್ಯಾಂಡ್ ಫಿನಾಲೆಗೆ ಅವ್ರು ಕೈ ಹಿಡ್ಕೊಂಡ್ ಬಂದು ಕರ್ಕೊಂಡ್ ಬರುವಂತ ಸಿಗುತ್ತೆ. ಸೊ ಆ ಮೂಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ? ಅದೇ ಸರ್, ಅದು ವಾಲೆದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಸರ್, ಅದು ಅದಾಗುತ್ತೆ ಅಂತಾನು ಗೊತ್ತಿರಲಿಲ್ಲ ನಮ್ಗೆ. ಬಟ್ ನೀವು ನಂಬ್ತಿರೋ ಬಿಡ್ತಿರೋ ದೇವ್ರಿಗೆಲ್ಲ ಬೆಡ್ಕೊಂಡ್ಬಿಟ್ಟಿದ್ದೀನಿ ನಾನು. ಇದಾಗವಾಗ ಪ್ರತಿಯೊಬ್ರು ಅವ್ರವ್ರು ಗಿಫ್ಟ್ ಕೊಡ್ತಾ ಇದ್ರು. ಗಿಫ್ಟ್ ಕೊಡುವಾಗ ನಾನು ನನಗೆ ಯಾರು ಕೊಡಬಾರ್ದು ಅಂತ ದೇವ್ರಿಗೆಲ್ಲ ಬೆಡ್ಕೊಂಡಿದ್ದೀನಿ. ಬಿಕಾಸ್ ಐ ನೋ ಸುದೀಪ್ ಸರ್ ವಾಸ್ ದೇರ್. ಅವ್ರು ಏನಾದ್ರು ಒಂದು ಕೊಟ್ಟು ಕಳಿಸ್ತಾರೆ ಅಂತ ಗೊತ್ತಿತ್ತು. ಬಟ್ ಅದೇ ಅದು ಕೋಇನ್ಸಿಡೆಂಟ್ಲಿ ಅದು ಆಗಿದ್ದು ಹಂಗೆ ಆಯ್ತು. ಯಾರು ಕೊಡ್ಲಿಲ್ಲ ಸುದೀಪ್ ಸರು. ನಾನು ಜಾಕೆಟ್ ಕೊಡ್ತಾರೆ ಅನ್ಕೊಂಡಿದ್ದೆ, ವಾಲ್ನೇ ಬಿಚ್ಕೊಟ್ಬಿಟ್ರು. ಅದ್ ನೋಡಿ ಲೈಫ್ ಟೈಮ್ ನಾನು ಹಾಕೊಂಡು ತಿರ್ಗಾಡೋ ಥರನೇ ಅದು ಜೊತೆಗೆ ಇರೋ ತರ ಆಯ್ತು. ಸೊ ಲಕ್ಕಿ ಅನ್ಸುತ್ತೆ. ಆಮೇಲೆ ಜಾಕೆಟು ಅಷ್ಟೇ, ನಾನು ಯಾವ್ದೋ ಬೇರೆ ಜಾಕೆಟ್ ಕೇಳಿದ್ ಸರ್ನ. ಸರ್ ಆ ಜಾಕೆಟ್ ಬೇಡ, ಅದಕ್ಕಿಂತ ಇನ್ನೂ ಚೆನ್ನಾಗಿರೋದು ಕೊಡ್ತೀನಿ ಅಂತ. ಅದು ಅಂಥದ್ದೊಂದು ಕಾಸ್ಟ್ಲಿ ವಸ್ತುನ, ಆಮೇಲೆ ದುಡ್ಡು ಬಗ್ಗೆ ಮಾತಾಡೋದು ಬೇಡ, ಆ ಫೀಲಿಂಗ್ ಇರುತ್ತಲ್ಲ, ಅದು ಒಂದೂವರೆ ತಿಂಗಳು ಅದಕ್ಕೆ ಸ್ಪೆಂಡ್ ಮಾಡಿರೋ ಟೈಮು ಮಾಡೋಕ್ಕೆ. ಇಟ್ ಇಸ್ ವೆರಿ ಹಾರ್ಡ್ ಮೆಟೀರಿಯಲ್ಸ್ ಇರೋದು, ತುಂಬಾನೇ ವರ್ಕ್ ಮಾಡಿರುವಂತ ಮೆಟೀರಿಯಲ್ ಅದು. ಅದ್ರ ಮಣಿನೇ ಒಂದು 100-150 ಮಣಿಗಳು ಐತೆ ಅದ್ರ ಮೇಲೆ. ಸೊ ಅದು ತುಂಬಾ ವರ್ಕ್ ಮಾಡಿರುವಂತ ಜಾಕೆಟ್. ಸೊ ಅದನ್ನ ವಿತೌಟ್ ಇವನ್ ಸೆಕೆಂಡ್ ಥಾಟ್ ಕೊಟ್ಟು ಕಳ್ಸಿದ್ರಲ್ಲ, ಐ ಆಮ್ ವೆರಿ ಲಕ್ಕಿ ಅನ್ಸುತ್ತೆ. ಸುದೀಪ್ ಸರ್ ಕಡೆಯಿಂದ ಅಂತಾನು ಬ್ಯಾಕ್ ಟು ಬ್ಯಾಕ್ ಗಿಫ್ಟ್ ಗಳನ್ನ ಪಡ್ಕೊಂಡ್ರಿ. ಇನ್ ಕೇಸ್ ಸುದೀಪ್ ಸರ್ಗೆ ನೀವೇನಾದ್ರೂ ಗಿಫ್ಟ್ ಕೊಡುವಂತ ಚಾನ್ಸಸ್ ಏನೋ ಸಿಕ್ಕಿದ್ರೆ ಏನ್ ಗಿಫ್ಟ್ ಕೊಡ್ತೀರಾ? ನಾನು ಲಾಯಲ್ಟಿ ಕೊಡ್ತೀನಿ ಸರ್ಗೆ. ಹೌದಾ? ನನ್ನ ನಿಯತ್ ಕೊಟ್ಬಿಡ್ತೀನಿ ಸರ್ಗೆ, ಲೈಫ್ ಲಾಂಗ್ ಅದನ್ನ ಉಳಿಸ್ಕೊಂಡು ಹೋಗ್ತೀನಿ ಅಂತಾನು ಹೇಳ್ತೀನಿ. ಯಾಕಂದ್ರೆ ಅವ್ರಿಗೆ ಗಿಫ್ಟ್ ಕೊಡೋದು ದೊಡ್ಡ ವ್ಯಕ್ತಿ ನಾನು ಅಲ್ಲ ಸರ್. ಸೊ ನನ್ನ ಜೀವನ ಪರ್ಯಂತ ಇರೋನು ಐ ಗಿವ್ ಹಿಮ್ ಮೈ ಲಾಯಲ್ಟಿ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.